ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುರುವಾರದ ಮುಂದೆ ಗೋಕುಲಸ್ ಎಪಿಸೋಡ್ ಏನಾಗ್ತಾ ಇದೆ ಅಂತ ನೋಡ್ಕೊಂಬರೋಣ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು ಫ್ರೆಂಡ್ಸ್. ಈ ಒಂದು ಎಪಿಸೋಡ್ನಲ್ಲಿ ನಂದವರು ಮಗಳು ರಕ್ಷಾ ಜೊತೆ ಕುತ್ಕೊಂಡು ಲೆಕ್ಕಾಚಾರ ಹಾಕ್ತಿರ್ತಾರೆ. ಆಗ ರಕ್ಷಾ ಅಕೌಂಟಲ್ಲಿ ಎಷ್ಟಿದೆ ನೋಡಮ್ಮ ಅಂತ ಹೇಳ್ತಾರೆ. ಅವಳಿದ್ದವಳು, ಅಪ್ಪ ಈ ಬ್ಯಾಂಕ್ ಪಾಸ್ಬುಕ್ಕಲ್ಲಿ 4,10,000 ತೋರಿಸ್ತಾ ಇದೆ ಅಂತ ಹೇಳ್ತಾಳೆ. ಸರಿ ಇರಮ್ಮ, ನನಗೆ ಬೆಳಿಗ್ಗೆ ಒಂದು ಮೆಸೇಜ್ ಬಂತು ನೋಡಿಲಿ, ಇದರಲ್ಲಿ ಬರೀ 4 ಲಕ್ಷ ಮಾತ್ರ ತೋರಿಸ್ತಾ ಇದೆ, 10,000 ಎಲ್ಲೋಯ್ತು ಸುಂದ್ರ, ಏನೋ 10,000 ಯಾರಿಗಾರ ಕೊಟ್ಟನೇನೋ, ಎಲ್ಲೋಯ್ತು ಅಂತ ಹೇಳ್ತಾರೆ. ಆಗ ಸುಂದ್ರ ಇದ್ದವನು, ಅಯ್ಯೋ ಬ್ಯಾಂಕ್ನವ್ರು ದೋಚ್ಕೊಂಡ್ಬಿಟ್ರೇನೋ ಅಂತ ಹೇಳ್ತಾರೆ. ಆಗ ನಂದ ಇದ್ದವನು, ಅದು ಹಂಗಲ್ಲ ಕಣೋ, ಎಲ್ಲ ಅವ್ರು ಕಂಪ್ಯೂಟರ್ಲ್ಲಿ ಇಟ್ಟಿರ್ತಾರೆ ಕಣೋ, ಹಂಗೆಲ್ಲ ತಪ್ಪೆಲ್ಲ ಬರಲ್ಲ ಅದು ಅಂತ ಹೇಳ್ತಾರೆ. ಆಗ ಸುಂದರ ಇದ್ದರು, ಅಯ್ಯೋ ಕಂಪ್ಯೂಟ್ರಲ್ಲಿ ಇಕ್ಕೋದು ಮಾವ ದುಡ್ಡನ್ನ ಎಲ್ಲಾರ ಒಳ್ಳೆ ಸೇಫ್ಟಿ ಜಾಗದಲ್ಲಿ ತಾನೇ ಇಕ್ಬೇಕು ಅಂತಾನೆ. ಅಯ್ಯೋ ಇನ್ನೊಂದು ಕೇಳ್ತೀನಲ್ಲ ನಾನು ಹೋಗಿ ಬಂದು, ಕೇಶವ ಎಲ್ಲಿದ್ಯಾ ಬಾಯಿಲಿ ಅಂತ ಕರೀತಾರೆ. ಆಗ ಕೇಶವ ವಲ್ಲಭ ಎಲ್ರಿಗೂ ಕೂಡ ಬರ್ತಾರೆ. ಕೇಶವ ಬ್ಯಾಂಕಲ್ಲಿ ಬರೀ 4 ಲಕ್ಷ ತೋರಿಸ್ತಾ ಇದೆ, 4,10,000 ಇರಬೇಕು, ಇದು 10,000 ಎಲ್ಲೋಯ್ತೋ ಅಂತಾರೆ. ಅಪ್ಪ ನನಗೆ ಗೊತ್ತಿಲ್ಲಪ್ಪ ಅದು ಅಂತ ಇವನು ಹೇಳ್ತಾನೆ. ಸರಿ ನಾನು ಯಾರಿಗಾದ್ರೂ ಕೊಟ್ಟಿರೋದು ಏನಾದರೂ ಗೊತ್ತಾ ನಿಮಗೆ ಅಂತ ಹೇಳ್ತಾರೆ. ಇಲ್ಲ ಅಪ್ಪ, ನೀವು ಯಾರಿಗೂ 10,000 ಕೊಟ್ಟಿರೋದು ನನಗೆ ಹೇಳಿಲ್ಲ ಅಂತ ಹೇಳ್ತಾರೆ. ಆಗ ನಂದವರು, ಅಯ್ಯೋ ಮತ್ತೆ ಎಲ್ಲೋಯ್ತು 10,000 ಅಂತಿರ್ತಾರೆ. ಆಗ ಗಿರ್ಜಾವಳು, ರೀ ಒಂದ್ಸರಿ ನೀಟಾಗಿ ನೆನಪಿಸ್ಕೊಳ್ರಿ, ಯಾರಿಗಾದ್ರೂ ಕೊಟ್ಟಿದ್ದೀರೋ ಹೇಗೋ ನೆನಪಿಸ್ಕೊಳ್ಳಿ ಅಂತ ಹೇಳ್ತಾಳೆ. ಆಗ ನಂದವರು, ಅಯ್ಯೋ ಗಿರ್ಜಾ ನೆನಪೇ ಬರ್ತಾ ಇಲ್ಲ ಯಾರು ಕೊಟ್ಟಿದ್ದೀನಿ ಅಂತ. ವಯಸ್ಸಾಯಿತು ನನಗೆ ಕೇಶವ, ನೀನಾದರೂ ನೋಡ್ಕೊಬೇಕಲ್ವ, ನಾನು ಅವಾಗ ಹೇಳ್ತಾ ಇರ್ತೀನಿ ನನ್ನ ಲೆಕ್ಕಾಚಾರ ಒಂದ್ಸಲಿ ನೋಡ್ಕೊ ಅಂತ. ಸರಿ ನಾನು ಇವಾಗ ಬ್ಯಾಂಕಿಗೆ ಹೋಗ್ಬಿಟ್ಟು ಬರ್ತೀನಿ, ನೋಡೋಣ ಅಲ್ಲಿ ಹೆಂಗಾಗಿದೆ ಅಂತ ಹೇಳಿ ಅಂತ ಹೊರಡ್ತಿರ್ತಾರೆ. ಆಗ ಕೇಶವ ಇದ್ದವನು, ಅಪ್ಪ ಇವತ್ತು ಬ್ಯಾಂಕ್ ಹಾಲಿಡೇ ಅಪ್ಪ, ಇವತ್ತು ಬ್ಯಾಂಕ್ದು ರಜಾ, ಗೌರ್ಮೆಂಟ್ ಹಾಲಿಡೇ ಇದೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಪ್ರಿಯಾ ಇದ್ದವಳು, ಬ್ಯಾಂಕ್ ಆ್ಯಪ್ ಇರುತ್ತೆ ಮಾವ, ಆ ಆ್ಯಪಲ್ಲಿ ನಾವೆಲ್ಲ ಚೆಕ್ ಮಾಡ್ಬೋದು ಅಂತ ಇವಳು ಹೇಳ್ಬಿಡ್ತಾಳೆ. ಆಗ ಸರಿ ಅಂದ್ಬಿಟ್ಟು ನಂದವರು, ರಕ್ಷಾ ನೋಡಮ್ಮ ಆ ಬ್ಯಾಂಕ್ ಆ್ಯಪ್ ಇನ್ಸ್ಟಾಲ್ ಮಾಡಮ್ಮ ಅಂತ ಹೇಳ್ತಾರೆ. ಇವಳು ಇನ್ಸ್ಟಾಲ್ ಮಾಡ್ತಿರ್ತಾಳೆ. ಆಗ ಸುಂದರ ಇದ್ದವನು, ಅಯ್ಯೋ ಕೇಶವ ನೋಡು, ಕಷ್ಟಪಟ್ಟು ನಾವು ಇವಳು ಹನಿಮೂನ್ ಮಾಡ್ಕೊಳ್ಳಿ ಅಂತ ನಾವು ಎಲ್ಲ ಉಳಿಸ್ಕೊಟ್ರೆ ಇವಳು ನಮ್ಮ ತಿಥಿಗೆ ಮುಹೂರ್ತ ಫಿಕ್ಸ್ ಮಾಡ್ತಾವಳಲ್ಲೋ ಅಂತ ಅನ್ಕೊತಿರ್ತಾಳೆ. ಆಗ ನಂದವರಿದ್ದವರು ಏನು ಮಾಡೋದು ಅಂತ ಇರ್ತಾರೆ. ರಕ್ಷಾ ಇದ್ದವಳು, ಅಪ್ಪ ಬ್ಯಾಂಕ್ ಆ್ಯಪ್ ಇನ್ಸ್ಟಾಲ್ ಮಾಡಿದ್ದೀನಿ, ಸರ್ವರ್ ಸ್ಲೋ ಇದೆ ಅಂತ ಹೇಳ್ತಾಳೆ. ಆಗ ನಂದವರು, ಹೌದಾ ಅಂತ ಯೋಚನೆ ಮಾಡ್ತಿರ್ತಾರೆ. ಆಗ ಮಾಧವ ಇದ್ದವನು, ಅಪ್ಪ ಏನು ಯೋಚನೆ ಮಾಡಬೇಡಿ, ನಾಳೆ ಭಾನುವಾರ, ಸೋಮವಾರ ಬೆಳಗ್ಗೆನೇ ಹೋಗಿ ಪಾಸ್ಬುಕ್ ಎಂಟ್ರಿ ಮಾಡಿಸಿದ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ತಾನೆ. ಸರಿ ಮಾಧವ ಹಾಗೆ ಮಾಡ್ತೀನಿ, ಆದರೂ ಕೂಡ 10,000 ರೂಪಾಯಿ ಲೆಕ್ಕ ಸಿಗೋ ತನಕ ಸಮಾಧಾನ ಆಗಲ್ಲ. ಈಗಲೇ ಬ್ಯಾಂಕ್ ಹೋಗ್ಬಿಟ್ಟು ಬಂದ್ಬಿಟ್ಟಿದ್ರು ಸಮಾಧಾನ ಆಗೋದು, ಬ್ಯಾಂಕ್ ಬೇರೆ ರಜಾ, ಏನು ಮಾಡೋದು, ಹೋಗಲಿ ಸರಿ ಬಿಡು ನೋಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಾಕ್ತಾರೆ. ಇಲ್ಲಿ ಇವರು ಅಂತ ಅಂದ್ಬಿಟ್ಟು ಕೇಶವ ವಲ್ಲಭ ಸಮಾಧಾನ ಮಾಡ್ಕೊತಾರೆ. ಮತ್ತೆ ಇಲ್ಲಿ ಚಂದ್ರಕಾಂತ್ ಸೂರ್ಯಕಾಂತ್ ಮನೆಯಲ್ಲಿ ಇಬ್ಬರು ಏನೋ ಮಾತಾಡ್ತಾ ಇರ್ತಾರೆ, ಅಣ್ಣ ತಮ್ಮ. ಆವಾಗ ಸೂರ್ಯಕಾಂತ್ ಇದ್ದವನು, ಕಲಾ ಕಾಫಿ ತೊಗೊಂಬಾ ಅಂತ ಹೇಳ್ತಾನೆ. ಕಲಾ ಇದ್ದವಳು ಹೋಗಲ್ಲ, ಇಂದ್ರ ಕಾಫಿ ತೊಗೊಂಡು ಹೋಗ್ತಾಳೆ. ಆವಾಗ ಸೂರ್ಯಕಾಂತ್ ಕೇಳ್ತಾ ಇದ್ದಾನೆ, ಇಂದ್ರ ನೀನು ತೊಗೊಂಬಂದಿಯಮ್ಮ, ಕಲಾ ಎಲ್ಲಿ ಅಂತ ಕೇಳ್ತಾರೆ. ಅದು ಬಾವಾ ಅಕ್ಕ ಯಾಕೋ ಮಲಗ್ಬಿಟ್ಟಿದ್ದಾರೆ, ಅವರು ಆ ಮನೆಗೂ ನಮಗೂ ಜಗಳ ಆಗಿತ್ತವಿಂದ ಸರಿಯಾಗಿ ಯಾರ ಜೊತೆನೂ ಮಾತಾಡ್ತಾ ಇಲ್ಲ, ಅವ್ರ ವರ್ಷನೇ ಚೇಂಜ್ ಆಗೋಗಿದೆ. ಅಷ್ಟೇ ಅಲ್ಲದೆ ಇವತ್ತು ಬೆಳಗ್ಗೆಯಿಂದ ಅವರು ಅಡುಗೆ ಮನೆಗೂ ಕೂಡ ಬಂದಿಲ್ಲ, ನಾನೇ ಅಡುಗೆ ಎಲ್ಲ ಮಾಡಿ ಸುಸ್ತಾಗಿ ಹೋಗಿದ್ದೀನಿ ಬಾವ, ತಗೊಳ್ಳಿ ಅಂತ ಹೇಳಿ ಕಾಫಿ ಕೊಡ್ತಾಳೆ. ಆವಾಗ ಅವರಮ್ಮ ಸೂರ್ಯಕಾಂತ್ ಅಮ್ಮ ಇದ್ದವರು, ಅದು ಸೂರ್ಯ ಅವಳು ಯಾಕೋ ನಿನ್ನೆಯಿಂದ ಊಟನೂ ಮಾಡಿಲ್ಲ ಕಣೋ, ಒಂದು ಸ್ವಲ್ಪ ಹಾಸ್ಪಿಟ್ಲಿಗಾದರೂ ತೋರಿಸೋ, ತುಂಬ ನೊಂದ್ಕೊಂಡ್ಬಿಟ್ಟಿದ್ದಾಳೆ ಕಣೋ ಕಲಾ ಅಂತ ಹೇಳ್ತಾರೆ. ಆಗ ಸೂರ್ಯಕಾಂತ್ ಇದ್ದವನು, ನಾನು ಯಾಕೆ ಹಾಸ್ಪಿಟ್ಲಿಗೆ ತೋರಿಸ್ಲಿ, ಬೇಕಾದರೆ ಅವಳು ಊಟ ತಿನ್ಬೇಡ ಅಂತ ನಾನು ಹೇಳಿಲ್ಲ, ತಿನ್ನಬೇಕಾಗಿದ್ದು ಅವಳು ತಪ್ಪು, ತಿಂದೇ ಇರೋದು ಅವಳು ತಪ್ಪು, ಸತ್ತರೆ ಸಾಯ್ಲಿ ಬಿಡಮ್ಮ ಅವಳು ಅಂತ ಹೇಳಿ ಅಲ್ಲಿಂದ ಎದ್ದೊಂಟೋಗ್ತಾನೆ. ಮತ್ತೆ ಇಲ್ಲಿ ಕಿಚನಲ್ಲಿ ಮೀನಾ ಮತ್ತು ಅಮ್ಮು ಇಬ್ರು ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾರೆ. ಅಲ್ಲಿಗೆ ಗಿರ್ಜಾ ಬಂದ್ಬಿಟ್ಟು, ಯಾಕೆ ಮೀನಾ ಹಿಂಗೆ ಓಡಾಡ್ತಾ ಇದೆಯಾ, ಅವಾಗಿಂದ ಬಾಲ ಸುಟ್ಟಿರೋ ಇಳಿ ಥರ, ಏನಾಯ್ತೆ, ನಾನು ಮಾತಾಡಾಯ್ತು ನಿಮ್ಮ ಮಾವನೂ ಮಾತಾಡಾಯ್ತು, ಇನ್ನೇನೇ ನಿಮ್ಮ ಪ್ರಾಬ್ಲಮ್ಮು ಅಂತ ಹೇಳ್ತಾರೆ. ಆಗ ಮೀನಾ ಇದ್ದಳು, ಅತ್ತೆ ನೀವು ಮಾತಾಡಿದ್ರಿ ಮಾವನೂ ಮಾತಾಡಿದ್ರು, ಆದರೆ ನಿಮ್ಮ ಮಗ ಇದ್ದಾನಲ್ಲ ಅವನು ಇನ್ನೂ ನನ್ನ ಜೊತೆ ಒಂದಾಗಿಲ್ಲ ಕೇಶವ, ಆ ಕೇಶವನಿಗೆ ಬುದ್ಧಿನೇ ಇಲ್ಲ ಅತ್ತೆ, ಇಷ್ಟು ಚೆನ್ನಾಗಿರೋ ಕ್ಯೂಟ್ ಆಗಿರೋ ಹೆಂಡ್ತಿ ಅವನನ್ನ ಮದುವೆ ಆಗಿದ್ದೀನಿ, ಹೆಂಗೆ ನನ್ನ ಜೊತೆ ಚೆನ್ನಾಗಿರಬೇಕು ಅನ್ನೋದು ಗೊತ್ತಿಲ್ಲ, ನಿಮ್ಮ ಮಗ ದಡ್ಡ ಕಾಣತ್ತೆ ಅಂತ ಹೋಗಿ ಹೇಳ್ತಾಳೆ. ಆ ಗಿರ್ಜಾ ಇದ್ದಳು, ಏನೇ ನನ್ನ ಮಗನ್ನೇ ನನ್ನ ಮುಂದೆನೇ ದಡ್ಡ ಅಂತ್ಯ ಅಂತ ಹೇಳ್ತಾರೆ. ಆಗ ಮೀನಾ ಇದ್ದಳು, ನಿಮ್ಮ ಮಗ ಆಗಿರ್ಬೋದು, ಆದರೆ ಅವರು ನನಗೆ ಗಂಡ, ನಾನು 3 ಗಂಟೆ ಹಾಕ್ಸ್ಕೊಂಡು ಗಂಡನ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾಳೆ. ಆ ಗಿರ್ಜಾ ಇದ್ದಳು, ಓಹೋ ಎಷ್ಟೇ ಆದರೂ ನಾನು ಫಸ್ಟ್ ಅವ್ರಿಗೆ ತಾಯಿ ಅಂತ ಇವಳು ಹೇಳ್ತಾರೆ. ಇಬ್ಬರು ಹೀಗೆ ಕಿತ್ತಾಡ್ತಿರ್ತಾರೆ. ಆಗ ಅಮ್ಮು ಇದ್ದವಳು, ಸಾಕು ನಿಲ್ಲಿಸ್ರಿ ನಿಮ್ಮಿಬ್ರು ಜಗಳಗಳನ್ನು, ಇಬ್ಬರು ಅವಾಗಿಂದ ಒಬ್ರನ್ನೊಬ್ರು ಹಿಂಗೆ ಜಗಳ ಮಾಡ್ತಾನೇ ಇದ್ದೀರಾ ಪ್ರೀತಿಯಿಂದ, ನಾನು ಎಮ್ಮು ಇರೋದಕ್ಕೆ ನೀವಿಬ್ಬರು ಜಗಳ ಬೆಳೆಸಿದ್ದೀನಿ, ಸುಮ್ಮನೆ ಇರ್ರಿ ಅಂತ ಹೇಳ್ತಾಳೆ. ಆಗ ಗಿರ್ಜಾ ಇದ್ದವಳು, ಮೀನಾ ಅಲ್ಲಿ ಸೌಟ್ ಆಯ್ತಲ್ಲ ಕೊಡೆ ಇಲ್ಲಿ ಮೀನಾ ಇವಳಿಗೆ ಅಮ್ಮುಗೆ ಅಂತ ಹೇಳ್ತಾಳೆ. ಆಗ ಅಮ್ಮು ಇದ್ದವಳು, ಸಾರಿ ಅತ್ತೆ ಸುಮ್ಮನೆ ಹೇಳ್ದೆ ಅಷ್ಟೇ ಅಂತ ಹೇಳ್ತಾಳೆ. ಆಗ ಗಿರ್ಜಾ, ಸರಿ ಅದೆಲ್ಲ ಮೀನಾ ನೋಡಿದ್ರೆ ಕೇಶವನ ಜೊತೆ ಮಾತಾಡಲ್ಲ ಅಂತ ಅವನ ಜೊತೆ ಮಾತಾಡೋದಕ್ಕೆ ತುಂಬ ಪರದಾಡ್ತಾವಳೆ, ನೀನು ನೋಡಿದ್ರೆ ವಲ್ಲಭನ ಜೊತೆ ನೀನು ಮಾತಾಡಲ್ಲ, ಆದರೆ ಇಷ್ಟು ಆರಾಮಾಗಿದೆಯಲ್ಲ ಯಾಕೆ ಅಂತ ಹೇಳ್ತಾಳೆ. ಆಗ ಅಮ್ಮು ಇದ್ದವಳು, ಅಯ್ಯೋ ಅತ್ತೆ ನಾನು ಯಾಕೆ ಆ ಕಾಟ್ಪಪ್ಪನ ಜೊತೆ ವಲ್ಲಭನ ಜೊತೆ ಮಾತಾಡಬೇಕು ಅತ್ತೆ,
ಬೇಕಾದರೆ ಅವನೇ ನನ್ನನ್ನು ಮುದ್ದು ಮಾಡಿ ಸಾರಿ ಹೇಳಿ ಕ್ಷಮಿಸಿದ್ದೀನಿ ಅಂತ ಹೇಳಿ ಬಂದು ನನ್ನನ್ನು ಮಾತಾಡಿಸ್ಲಿ, ಅಲ್ಲಿ ತನಕ ನಾನೇನು ಮಾತಾಡ್ಸಲ್ಲ ಅಂತ ಹೇಳ್ತಾಳೆ. ಆಗ ಗಿರ್ಜಾ ನೋಡಿ ನಿನ್ಗೆ ಎಷ್ಟು ಕೊಬ್ಬಿದೆ ಅಂತ ಹೇಳ್ತಾಳೆ. ಆಗ ಮೀನಾ ಇದ್ದವಳು, ಅತ್ತೆ ನಂಗೆ ಮಾತಾಡ್ಸೋಕ್ಕೆ ಏನಾದರೂ ಟಿಪ್ಸ್ ಕೊಡಿ ಅತ್ತೆ ಕೇಶ್ವನ್ ಜೊತೆ ಅಂತ ಹೇಳ್ತಾರೆ. ಮೀನಾ ಗಿರ್ಜಾ ಇದ್ದವಳು, ಅಯ್ಯೋ ನೀನು ನನಗಿಂತ ಬುದ್ಧಿವಂತೆ ಅಲ್ವಾ, ಹೋಗಿ ಆರಾಮಾಗಿ ನೀನೇ ಹೆಂಗೋ ಐಡಿಯಾ ಓಡಿಸಿ ಮಾತಾಡಿಸು ಅಂತ ಹೇಳ್ತಾರೆ. ಆಗ ಅಯ್ಯೋ ಅತ್ತೆ ನೀವೊಬ್ಬರು ದಡ್ರು, ನಂದು ಕೇಶ್ವನ್ ಲವ್ ಸ್ಟೋರಿನೇ ಬೇರೆ, ವಲ್ಲಭ ಅಮ್ಮು ಲವ್ ಸ್ಟೋರಿನೇ ಬೇರೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಮತ್ತಿಲ್ಲಿ ಮೀನಾ ರೂಮ್ಗೆ ಹೋಗ್ಬಿಟ್ಟು ಕೇಶವನಿಗೆ ಫೋನ್ ಮಾಡ್ತಾಳೆ. ಕೇಶವ ಎಷ್ಟು ಫೋನ್ ಮಾಡಿದ್ರು ಕೂಡ ಪಿಕ್ ಮಾಡಲ್ಲ. ಆಗ ಮೀನಾ ಅನ್ಕೊತಾ ಇದ್ದಾಳೆ, ಓಹೋ ಕೇಶವ ನನ್ನ ಹತ್ರನೇ ಆಟಾಡೋಕ್ಕೆ ಬರ್ತೀಯಾ, ನೋಡು ಇಷ್ಟು ಫೋನ್ ಮಾಡಿದ್ರೆ ಎತ್ತುತ್ತಾ ಇಲ್ಲ ಅಲ್ಲ, ನೀನೇ ನನಗೆ ಫೋನ್ ಮಾಡಬೇಕು, ಆ ಥರ ಮಾಡ್ತಾಳೆ ಮೀನಾ, ನೋಡ್ತಾ ಇರು ಅಂತ ಹೇಳಿ ವಾಟ್ಸಪ್ಪಲ್ಲಿ ಒಂದು ವಾಯ್ಸ್ ಮೆಸೇಜ್ ಆಗ್ತಾ ಇದ್ದಾಳೆ. ನೋಡು ಕೇಶವ, ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅನ್ನೋದು ನನಗೆ ಗೊತ್ತಾಗೋಯ್ತು. ನಾನು ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂದಮೇಲೆ ಈ ಮನೆಯಲ್ಲಿ ಇರಲ್ಲ, ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ, ನನ್ನನ್ನು ಹುಡ್ಕೋ ಪ್ರಯತ್ನ ಮಾಡಬೇಡ ಅಂದಾಗೆ ನೀನು ಹುಡ್ಕೋ ಪ್ರಯತ್ನನೂ ಮಾಡಲ್ಲ, ನನ್ನ ಮೇಲೆ ಪ್ರೀತಿ ಇಲ್ಲ ಅಲ್ವಾ, ಸರಿ ನಾನೇನು ಬರ್ತೀನಿ ಕೇಶವ, ಹುಷಾರ್, ನೀನು ನನ್ನ ಹುಡ್ಕಕ್ಕೆ ಬರಬೇಡ ಅಂತ ಹೇಳಿ ವಾಯ್ಸ್ ಮೆಸೇಜ್ ಹಾಕ್ಬಿಡ್ತಾಳೆ. ಅದನ್ನು ಕೇಳಿದಂಥ ಕೇಶವ ಶಾಕ್ ಆಗಿ ಏನಕ್ಕಿಂತ ಮೆಸೇಜ್ ಹಾಕಿದ್ದಾಳೆ ಅಂತ ಅವ್ನು ಶಾಕ್ ಆಗಿದ್ದಾನೆ. ಮತ್ತಿಲ್ಲಿ ಮೀನಾ ಅವ್ರ ಅತ್ತೆ ಗಿರ್ಜನ ಹತ್ರ, ಅತ್ತೆ ನೀವು ನಾನು ಗಂಡ ಹೆಂಡತಿ ಜಗಳದಲ್ಲಿ ಸ್ವಲ್ಪ ಹೆಲ್ಪ್ ಮಾಡ್ತೀರಾ, ಅಥವಾ ನಾನು ಯಾಕೆ ನಿಮ್ನ ಹೆಲ್ಪ್ ಅಂತ ಕೇಳ್ತಾ ಇದ್ದೀನಿ, ನೀವು ಮಾಡಲೇಬೇಕು ಅತ್ತೆ ಆದವರು ಅಂತ ಹೇಳ್ತಾಳೆ. ಆಗ ಗಿರ್ಜಾ ಏನು ಹೇಳೆ ಅಂತ ಹೇಳ್ತಾಳೆ. ಮೀನಾ, ಅದು ಅತ್ತೆ ನಾನು ಕೇಶವ ಏನಾದರೂ ಫೋನ್ ಮಾಡಿದ್ರೆ ನಿಮಗೆ ಮೀನಾ ಇದ್ದಾಳ ಅಂತ, ನೀವು ಇಲ್ಲ ಅವಳು ಎಲ್ಲೋ ಆಫೀಸ್ಗೆ ಹೋಗಿರ್ಬೋದೇನೋ ನನಗೆ ಗೊತ್ತಿಲ್ಲ, ಯಾಕೋ ಬೆಳಗ್ಗೆ ಇಡ್ಲಿನೂ ತಿಂದಿಲ್ಲ, ಒಂಚೂರು ಚಟ್ನಿನೂ ತಿಂದಿಲ್ಲ, ಹಂಗೆ ಹೋಗ್ಬಿಟ್ಟಿದ್ದಾಳೆ ಕಣು ಅಂತ ಹೇಳಬೇಕು ಅಂತ ಹೇಳ್ತಾಳೆ. ಆ ಗಿರ್ಜಾ ಇದ್ದಳು, ಯಾಕೆ ಮೀನಾ ಪಾಪ ಕಣೆ ಅವನು, ಅವ್ನಿಗೆ ಹತ್ರ ಎಲ್ಲ ಮಾಡಬೇಡ ಕಣೆ ಮೀನಾ ಅಂತ ಹೇಳ್ತಾಳೆ. ಆಗ ಮೀನಾ ಇದ್ದವಳು, ಅತ್ತೆ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಇದು ಗಂಡ ಹೆಂಡತಿ ವಿಷಯ, ನೀವು ನಾನು ಎಷ್ಟು ಹೇಳ್ತೀನಿ ಅಷ್ಟು ಮಾಡಿ ನಾವಿಬ್ಬರು ಒಂದಾಗಬೇಕು ಅಂದರೆ ನೀವೆಷ್ಟೇ ಆದ್ರೂ ತುಂಬ ಬುದ್ಧಿವಂತೆ ಅತ್ತೆ, ಬೆಟರ್ ಅಂಡರ್ಸ್ಟ್ಯಾಂಡ್ ನೀವು ಅಂತ ಹೇಳ್ತಾಳೆ. ಅದು ಅವಳು ಗಿರ್ಜಾ ಇದ್ದವಳು, ವಾವ್ ನನ್ನ ಮುದ್ದು ಜೊತೆ ಎಷ್ಟು ಚೆನ್ನಾಗಿ ಇಂಗ್ಲೀಷೆಲ್ಲ ನನ್ನ ಹೊಗಳ್ಬಿಟ್ಲು, ಸರಿ ಕಣೆ ಮೀನಾ ಆಯಿತು ನಾನು ಹಂಗೆ ಹೇಳ್ತೀನಿ ಅಂತ ಹೇಳಿ ಗಿರ್ಜಾ ಅಲ್ಲಿಂದ ಹೊರಡ್ತಾಳೆ. ಆಗ ಇಲ್ಲಿ ಮೀನಾ ಇದ್ದವಳು, ನನ್ನನ್ನೇ ಆಟಾಡ್ಸಕ್ಕೆ ಬರ್ತೀಯಲ್ಲ ಕೇಶವ, ನೋಡ್ತಾ ಇರು ಅಂತ ಹೇಳಿ ಫೋನ್ ಸ್ವಿಚ್ ಆಫ್ ಮಾಡಿರ್ತಾಳೆ. ಮತ್ತಿನ್ನೊಂದು ಕಡೆ ಚಂದ್ರಕಾಂತ್ ಕೂತಿರ್ತಾನೆ. ಅಲ್ಲಿಗೆ ಸೂರ್ಯಕಾಂತ್ ಯಾಕೆ ಚಂದ್ರ ಕರೆದಲ್ಲ ಏನು ಅಂತ ಕೇಳ್ಕೊಂಬರ್ತಾನೆ. ಆಗ ಚಂದ್ರಕಾಂತ್ ಹೇಳ್ತಾ ಇದ್ದಾನೆ, ಅದು ಅಣ್ಣ ನಮ್ಮ ಶ್ರೀಕಂಠ ನೋಡೋಕ್ಕೆ ನಾಳೆ ಒಂದು ಹುಡುಗಿ ಮನೆಯವರು ನಮ್ಮ ಮನೆಗೆ ಬರ್ತಾ ಇದ್ದಾರೆ ಅಣ್ಣ ಅಂತ ಹೇಳ್ತಾನೆ. ಆಗ ಸೂರ್ಯಕಾಂತ್ ಇದ್ದವನು, ಹೌದಾ ಹಂಗಾದ್ರೆ ಹಳೆ ಸಂಬಂಧ ಏನಾಯಿತು ಅದು ನೋಡಿದ್ವಲ್ಲ ಅದು ಅಂತ ಹೇಳ್ತಾನೆ. ಆಗ ಚಂದ್ರಕಾಂತ್ ಇದ್ದವನು, ಇಲ್ಲ ಅಣ್ಣ ಅದು ಬ್ರೋಕರ್ ಹೇಳಿದ್ರು ಅವ್ರಿಗೆ ಬೇರೆ ಗಂಡು ಸಿಕ್ಕಿದೆ ಅಂತ ಅವ್ರನ್ನ ಮದುವೆ ಮಾಡ್ಕೊತವ್ರಂತೆ, ನಮ್ಮನ್ನು ಕ್ಯಾನ್ಸಲ್ ಮಾಡಿದ್ರಂತೆ ಅಂತ ಹೇಳ್ತಾರೆ. ಆಗ ಇಂದ್ರ ಇದ್ದವಳು, ಅಯ್ಯೋ ರೀ ಆ ಹುಡುಗಿ ಎಷ್ಟು ಚೆನ್ನಾಗಿತ್ತು, ನಮ್ಮ ಶ್ರೀಕಂಠನ್ಗೂ ಕೂಡ ಹುಡುಗಿ ತುಂಬ ಇಷ್ಟ ಆಗೋಗಿತ್ತು ರೀ ಅಂತಾಳೆ. ಆಗ ಚಂದ್ರಕಾಂತ್ ಇದ್ದವನು, ಇಂದ್ರ ಅದು ಮುಗ್ದೋಗಿರೋ ಕತೆ ಬಿಟ್ಬಿಡು, ಈಗ ನಾಳೆ ಬರ್ತಾ ಇರೋರು ಹುಡುಗಿರು ಕೂಡ ನಮ್ಮ ಶ್ರೀಕಂಠನ ಫೋಟೋದಲ್ಲೇ ನೋಡಿ ಒಪ್ಕೊಂಡಿದ್ದಾಳಂತೆ, ಹೆಂಗೋ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಸೂರ್ಯಕಾಂತ ತಾಯಿ ಇದ್ದವರು, ಏನೋ ಚಂದ್ರ ಹಿಂಗಂತ ಇದೆಯಾ, ಗಂಡಿನ ಕಡೆಯವರಾಗಿ ನಾವು ಹೆಣ್ಣಿನ ಮನೆಗೆ ಹೋಗಿ ನೋಡ್ಕೊಂಬರ್ಬೇಕು, ಅದೇನು ಹೆಣ್ಣಿನವರೇ ನಮ್ಮ ಮನೆಗೆ ಬರ್ತೀನಿ ಅಂತ ಹೇಳ್ತಾ ಇರೋದು ಅಂತ ಹೇಳ್ತಾರೆ. ಆಗ ಚಂದ್ರಕಾಂತ್ ಇದ್ದನು, ಅಯ್ಯೋ ಅಮ್ಮ ಅದು ನಿನಗೆ ಗೊತ್ತಿಲ್ವಾ, ಈಗೆಲ್ಲ ನಮ್ಮ ಪರಿಸ್ಥಿತಿ ಹಂಗಾಗಿದೆ, ಮೊನ್ನೆ ನೋಡಲಿಲ್ವಾ ಈ ಅಮೂಲಿನ ವಿಷಯಕ್ಕಾಗಿ ಹೆಂಗಾಯಿತು ಅಂತ, ಹಂಗಾಗಿ ಹೆಂಗೋ ಅವರೇ ಬರ್ತಿದ್ದಾರೆ, ನಿಮ್ಮ ಮನೆಯೂ ನೋಡ್ದಂಗಾಗುತ್ತೆ ಹುಡುಗನೂ ನೋಡ್ದಂಗಾಗುತ್ತೆ ಅಂತ ಹೇಳಿ ಬರ್ತಾ ಇದ್ದಾರೆ, ಅದಕ್ಕೆ ಬನ್ನಿ ಅಂತ ಹೇಳಿಬಿಟ್ಟೆ ಅಷ್ಟೇ ಅಂತ ಹೇಳ್ತಾನೆ. ಅವಾಗ ಇಂದ್ರ ಇದ್ದಳು, ದೇವ್ರ ದಯೆಯಿಂದ ಈ ಸಂಬಂಧನಾದರೂ ಓಕೆ ಆದರೆ ಸಾಕು ರೀ, ನನಗಂತೂ ಬೇಜಾರಾಗಿ ಹೋಗಿದೆ, ಯಾರೂ ಮಾಡಿರೋ ತಪ್ಪಿಗೆ ನನ್ನ ಮಗನಿಗೆ ಶಿಕ್ಷೆ ಆಗ್ತಾ ಇದೆ, ಯಾವಳೋ ಓಡೋದ್ಲು ಅಂತ ಹೇಳ್ತಾರೆ. ಆಗ ಇಂದ್ರ ಇದ್ದಳು, ಯಾಕೆ ಹಂಗೆ ಮಾತಾಡ್ತೀಯ, ಸೂರ್ಯಕಾಂತ್ ತಾಯಿ ಇದ್ದವರು, ಯಾಕೆ ಹಂಗೆ ಮಾತಾಡ್ತೀಯ ಇಂದ್ರ, ಇದು ಎಲ್ಲ ಒಳ್ಳೇದಾಗುತ್ತೆ, ಈ ಮದುವೆ ಎಲ್ಲ ಸೆಟ್ ಆಗುತ್ತೆ, ಸುಮ್ಮನೆ ಇರು ಅಂತ ಹೇಳ್ತಾರೆ. ಆಗ ಚಂದ್ರಕಾಂತ್ ಇದ್ದವ್ರು, ಹೆಂಗಮ್ಮ ಸುಮ್ಮನೆ ಇರೋಕ್ಕಾಗುತ್ತೆ, ಈ ಅಮೂಲ್ಯ ಇದಾಗಿ ನಮಗೇನು ದೇವರು ಒಳ್ಳೆ ಆಸ್ತಿ ಅಂತಸ್ತು ಎಲ್ಲ ಕೊಟ್ಟಿದ್ದಾನೆ, ನಮ್ಮ ಕೈಲಿ ಒಂದು ಮದುವೆ ಮಾಡೋಕ್ಕಾಗ್ತಾ ಇಲ್ಲ, ಎಲ್ಲ ಯಾರು ನೋಡಿದ್ರು ಈ ಅಮೂಲ್ಯ ಓಡೋಗಿರೋ ಸುದ್ದಿನೇ ಹೇಳ್ತಾರೆ, ನಿನಗೆಲ್ಲಿ ಗೊತ್ತಾಗುತ್ತೆ, ಅದು ಅನುಭವಿಸ್ತಾವ್ರಿಗೆ ಗೊತ್ತಾಗುತ್ತೆ, ಇದು ಇಲ್ಲಿಗೆ ನಿಲ್ಲಲ್ಲ, ನನ್ನ ಮಗಳು ಜ್ಯೋತಿ ಮದುವೆ ಮಾಡುವಾಗಲೂ ಕೂಡ ಇದು ಹಂಗೆ ಬರುತ್ತೆ ನನಗೆ ಗೊತ್ತು ಥೂ ಅಂತ ಹೇಳಿ ಅಲ್ಲಿಂದ ಎದ್ದೊಂಟೋಗ್ತಾನೆ ಚಂದ್ರಕಾಂತ್. ಮತ್ತಿಲ್ಲಿ ಮಾಧವ ಫುಲ್ ಟೆನ್ಷನಲ್ಲಿ ಮೀನಾ ಎಲ್ಲೋದ್ಲು ಅಂತ ಹುಡ್ಕೊಂಡು ಆಫೀಸ್ ಹತ್ರ ಬರ್ತಾನೆ. ಆಫೀಸ್ ಹತ್ರ ಕೇಳಿದ್ರೆ ಮೀನಾ ಇವತ್ತು ಕೆಲ್ಸಕ್ಕೆ ಬಂದಿಲ್ಲ, ರಜದಲ್ಲಿದ್ದಾರೆ ಅಂತ ಹೇಳ್ಬಿಡ್ತಾರೆ. ಅದನ್ನು ಕೇಳಿದಂಥ ಮಾಧವಂಗೆ ಭಯ ಆಗಿ ಅವ್ರ ಅಮ್ಮಂಗೆ ಮನೆಗೆ ಕಾಲ್ ಮಾಡ್ತಾನೆ, ಅಮ್ಮ ಮೀನಾ ಇದ್ದಾಳ ಅಮ್ಮ ಮನೆಯಲ್ಲಿ ಅಂತ. ಆಗ ಗೊತ್ತಿಲ್ಲ ಕಣೋ ಮಾಧವ ಕೇಶವ, ನಾನು ಇಲ್ಲೆಲ್ಲೋ ಯಾವುದೋ ಹೋಮ ಇತ್ತು ಅನ್ಕೊಂಬಂದೆ, ಅವಳು ಬೆಳಗ್ಗಿನ ಆಫೀಸ್ಗೆ ಹೋಗ್ತೀನಿ ಅಂತ ಇದ್ಲು, ಆಫೀಸ್ಗೆ ಒಂದ್ಸಲಿ ಕೇಳು ಅಂತ ಹೇಳ್ತಾರೆ. ಆ ಕೇಶವ ಇದನ್ನು, ಇಲ್ಲ ಅಮ್ಮ ಆಫೀಸಲ್ಲೂ ಹೋಗಿಲ್ಲ ಅವಳು, ಒಂದ್ಸಲಿ ಒಂಚೂರು ಹಂಗೆ ಮನೆಗೆ ಹೋಗಿ ಒಂಚೂರು ನೋಡ್ತೀರಾ ಅಂತ ಹೇಳ್ತಾರೆ. ಆಗ ನಾನು ಮನೇಲಿ ಇಲ್ಲ ಅಂತ ಹೇಳಿದ್ನಲ್ಲ, ಹೊರ್ಗಡೆ ಇದ್ದೀನಿ, ಒಂಚೂರು ನೀನೇ ಕೇಳು ಅಮ್ಮಗೆ ಫೋನ್ ಮಾಡಿ ಅಂತ ಹೇಳ್ಬಿಟ್ಟು ಕಟ್ ಮಾಡಿಬಿಟ್ಟು, ಅಪ್ಪ ದೇವ್ರು ಇವರಿಬ್ಬರು ಒಂದಾದರೆ ಸಾಕಪ್ಪ ಅಂತ ಗಿರ್ಜಾ ಪ್ರೇಯರ್ ಮಾಡ್ತಿದ್ದಾಳೆ. ಮತ್ತಿಲ್ಲಿ ಕೇಶವ ಶಾಕ್ ಆಗಿ ಏನು ಮಾಡೋದು ಅಂತ ಗೊತ್ತಿಲ್ಲ, ತಡಿ ಅಮ್ಮಗೆ ಕಾಲ್ ಮಾಡೋಣ ಅಂತ ಅಮ್ಮಗೆ ಕಾಲ್ ಮಾಡ್ತಾನೆ. ಅಮ್ಮು ಮತ್ತು ಮೀನಾ ಇಬ್ಬರು ಜೊತೆಯಲ್ಲೇ ಕೂತಿರ್ತಾರೆ. ಆಗ ಅಮ್ಮು ಲೌಡ್ ಸ್ಪೀಕರ್ ಆಗ್ತಾಳೆ, ಹಲೋ ಬಾವ ಹೇಳಿ ಯಾಕೆ ಅಂತ ಹೇಳ್ತಾಳೆ. ಆಗ ಮೀನಾ ಇದ್ದಾಳ ಮನೆಯಲ್ಲಿ ಅಂತ ಕೇಳ್ತಾನೆ. ಅದು ಮೀನಕ್ಕ ಗೊತ್ತಿಲ್ಲ, ನಾನು ಹೊರಗಡೆ ಬಂದೆ ಮಾವ ಬಾವ
ಅವರು ಯಾಕೋ ಬೆಳಗ್ಗೆಯಿಂದ ಸಪ್ಪಗಿದ್ರು. ಈಗ ಏನಾಯಿತು, ಯಾಕೆ ಬಾವ ಹಿಂಗೆ ಕೇಳ್ತಿದ್ದೀರಾ, ಏನಾದ್ರು ಸಮಸ್ಯೆನ ಇಬ್ಬರ ಮಧ್ಯೆ ಅಂತ ಕೇಳ್ತಾರೆ. ಏನಿಲ್ಲ ಅಂತ ಹೇಳಿ ಇಲ್ಲಿ ಫೋನ್ ಕಟ್ ಮಾಡ್ತಾನೆ. ಇದಿಷ್ಟು ಬಂದು ಇವತ್ತಿನ ಸಂಚಿಕೆ ಫ್ರೆಂಡ್ಸ್. ನಾಳಿನ ಸಂಚಿಕೆಯಲ್ಲಿ ಚಂದ್ರಕಾಂತ್ ಮನೆಗೆ ಹೆಣ್ಣಿನ ಕಡೆಯವ್ರು ಬರ್ತಾರೆ ಶ್ರೀಕಂಠನ್ ನೋಡೋದಕ್ಕೆ ಅಂತ ಹೇಳಿ ಬಂದಾಗ ನಂದ ಅವ್ರ ಎದುರುಗಡೆ ಸಿಕ್ಬಿಡ್ತಾರೆ. ಓ ನಂದಣ್ಣವ್ರೆ, ನೀವೇನು ಇಲ್ಲಿ ಅಂತ ಹೇಳ್ತಾರೆ. ನಾವಿಲ್ಲೇ ಇರೋದು ಅಂತ ನಂದ ಹೇಳ್ತಾನೆ. ಆಗ ನಾವಿಲ್ಲೇ ಸೂರ್ಯಕಾಂತ್ ಮನೆಗೆ ಹೆಣ್ಣು ನೋಡೋಕೆ ಬರ್ತಾ ಇದ್ವಿ ಅಂತ ಹೇಳ್ತಾರೆ. ಆಗ ಚಂದ್ರಕಾಂತಿಗೆ ಕೋಪ ಬಂದ್ಬಿಡುತ್ತೆ. ಅದು ನನ್ನ ಮಗ ಪರಿಪಾಲಕ, ನಾನು ಏನು ಹೇಳ್ತೀನಿ ಅದನ್ನೇ ಕೇಳ್ತಿರ್ಬೇಕು. ಕೆಲವೊಬ್ರು ಮಕ್ಕಳಿದ್ದಾರೆ, ಅವ್ರು ಹೆಂಗೆ ಅಂತ ಅಂದರೆ ತಂದೆ ತಾಯಿಗೆ ನಾನು ನೀವು ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳಿ ಅವ್ರ ಮಾತು ಮುರಿದು ಹೊರಟೋಗ್ತಾರೆ ಅಂತ ಅಮೂಲ್ಯಂಗೆ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾನೆ. ಆಗ ಅಮ್ಮು ಇದ್ದವಳು ಹೇಳ್ತಾ ಇದ್ದಾಳೆ, ಅದು ನಾವು ಮಾಧು ಬಾವನ ಮದುವೆನಲ್ಲಿ ನಾನು ಮತ್ತು ಮೀನಕ್ಕ ಇಬ್ಬರು ಸ್ವಲ್ಪ ಹೊತ್ತು ಕಾಣಿಸ್ಲಿಲ್ಲ. ನಮ್ಮಿಬ್ರನ್ನ ಕಿಡ್ನಾಪ್ ಮಾಡಿದ್ದು ಬೇರೆ ಯಾರೂ ಅಲ್ಲ, ಈ ಶ್ರೀಕಂಠನೇ ಅಂತ ಹೇಳ್ಬಿಡ್ತಾಳೆ. ಆಗ ಅಲ್ಲಿ ನಿಂತಿದ್ದಂಥ ಕೇಶವಂಗೆ ಕೋಪ ಬಂದು ಅಂತ ಒಂದು ಹೊಡೆದ್ಬಿಟ್ಟು ಶ್ರೀಕಂಠನ್ಗೆ, ಏನೋ ನನ್ನ ಹೆಂಡತಿನೇ ಕಿಡ್ನಾಪ್ ಮಾಡೋಷ್ಟು ಧೈರ್ಯನ ನಿನಗೆ ಅಂತ ಜೋರಾಗಿ ಹೊಡಿತಾನೆ. ಅದನ್ನು ನೋಡಿ ಮೀನಿಂಗೆ ತುಂಬ ಖುಷಿಯಾಗುತ್ತೆ. ಇದಿಷ್ಟು ಬಂದು ನಾಳಿನ ಸಂಚಿಕೆ ಪ್ರೋಮೋ ಫ್ರೆಂಡ್ಸ್. ಫುಲ್ ಎಪಿಸೋಡ್ಗಾಗಿ ಕೂಡಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.